ಹಲೋ, ಶಶಾಂಕ್ ಅವರೇ ಹೇಳಿ. ಹಾಂ ಶರ್ಮಿಳಾ, ನಾನೇ ಶಶಾಂಕ್ ಮಾತಾಡ್ತಾ ಇರೋದು. ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಫ್ರೀ ಇದೆಯಾ? ಹಾಂ, ಫ್ರೀ ಇದ್ದೀನಿ. ಏನು ವಿಷಯ ಹೇಳಿ. ಏನಿಲ್ಲ, ನಮ್ಮ ರಾಜು ನಿನ್ನನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಇದ್ದ. ನಿಮಗೆ ಅಭ್ಯಂತರ ಇಲ್ಲ ಅಂತ ಅಂದರೆ ನಾವೊಂದು ಸರಿ ಮೀಟ್ ಮಾಡ್ಬೋದಾ? ಶಶಾಂಕ್, ಏನು ಹೇಳ್ತಾ ಇದ್ದೀರಾ ನೀವು? ನೀವು ನನ್ನ ಮಗನ ಕರ್ಕೊಂಡ್ಬರ್ತೀರಾ? ಥ್ಯಾಂಕ್ ಯು. ನನಗೂ ನನ್ನ ಮಗನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಶಶಾಂಕ್. ಸರಿ, ನೀವು ಬನ್ನಿ. ಎಲ್ಲಿಗೆ ಬರ್ತೀರಾ? ನಮ್ಮ ಮನೆಗೆ ಬನ್ನಿ. ಇಲ್ಲ ಇಲ್ಲ, ಮನೆಗೆ ಬರೋಕ್ಕಾಗಲ್ಲ. ಹೊರಗಡೆ ಎಲ್ಲಾದರೂ ಹೋಟೆಲ್ ಅಥವಾ ಪಾರ್ಕಲ್ಲಿ ಎಲ್ಲಾದರೂ ಮೀಟ್ ಮಾಡೋಣ. ಹಾಂ ಸರಿ ಶಶಾಂಕ್, ಆಯಿತು. ಇವತ್ತೇ ಬರಲಾ ಅಥವಾ ಇನ್ಯಾವತ್ತಾದರೂ ಹೇಳ್ತೀರಾ ನೀವು? ಇಲ್ಲ, ಇವತ್ತು ಆಲ್ರೆಡಿ ಲೇಟಾಗಿ ಹೋಗಿದೆ. ನೀನೊಂದು ಕೆಲಸ ಮಾಡು, ನಾಳೆ ಮಧ್ಯಾಹ್ನ ಒಂದು 3:30 4 o'clock ಅಷ್ಟರಲ್ಲಿ ಸಿಗ್ತೀಯಾ? ಅದು ಶಶಾಂಕ್, ನಾಳೆ ನನಗೆ ಕೆಲಸ ಇತ್ತು. ಇವತ್ತೇ ಆಗಿದ್ರೆ ಇವತ್ತು ರಜಾ ಮಾಡಿದ್ದೆ, ಸಿಗ್ತಾ ಇದ್ದೆ. ಹೌದಾ? ಸರಿ, ನೀನು ಯಾವಾಗ ಫ್ರೀ ಮಾಡ್ಕೋತೀಯಾ ಆವಾಗಲೇ ಫ್ರೀ ಮಾಡ್ಕೊಂಡು ಹೇಳು, ನಾನೇ ಸಿಗ್ತೀನಿ. ಸರಿ ಶಶಾಂಕ್, ಆಯಿತು. ಅಮ್ಮ, ನೀನು ಯಾಕೆ ಮಾಡ್ತಾ ಇದೀಯಾ? ಅಮ್ಮ ಶಶಾಂಕ್ ಕಾಲ್ ಮಾಡಿದ್ರು. ಏನು? ಶಶಾಂಕ್ ಕಾಲ್ ಮಾಡಿದ್ನಾ? ಏನನ್ನಮ್ಮ? ಏನಿಲ್ಲ, ನನಗನ್ಸುತ್ತೆ ಮೋಸ್ಟ್ಲಿ ಅವ್ರ ಮದುವೆ ಅಲ್ವಾ, ನನ್ನ ಮಗನ್ನ ವಾಪಸ್ ನನ್ನ ಜೊತೆನೇ ಬಿಡಬೇಕು ಅಂತ ಅಂದ್ಕೊಂಡಿದ್ದಾರೋ ಏನೋ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೂ ನನಗೆ ಖುಷಿ ತಡೆಯೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನನ್ನ ಮಗ ನಾನು ನೋಡಬೇಕು ಅಂತ ಕೇಳಿದಂತೆ ಅಮ್ಮ. ನನ್ನ ಮಗ ನನಗೋಸ್ಕರ ಅಮ್ಮ ಬೇಕು ಅಂತ ಕೇಳಿದ್ದಾನೆ ಅಂದರೆ ನಿಜವಾಗ್ಲೂ ನನ್ನ ಮಗ ನನ್ನ ಕೈ ತಪ್ಪು ಹೋದ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ನನ್ನ ಮಗ ನನ್ನನ್ನು ಕೇಳ್ತಿದ್ದಾನೆ ಅಂದರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಮ್ಮ. ನನ್ನ ಮಗ ಯಾವತ್ತೂ ನನ್ನಿಂದ ದೂರ ಆಗದೇ ಇರೋ ಥರ ನಾನು ನೋಡ್ಕೋತೀನಿ ಅಮ್ಮ. ಅಯ್ಯೋ ಲೇ, ಏನೇ ಮಗ ಮಗ ಅಂದ್ಕೊಂಡು ಶಶಾಂಕ್ ಏನು ಹೇಳ್ದ? ಅಮ್ಮ, ಶಶಾಂಕ್ ಅವರು ಅದೇ ರಾಜು ನಿನ್ನ ಜೊತೆ ಮಾತಾಡಬೇಕು ಅಂತ ಇದ್ದಾನೆ, ಮೀಟ್ ಮಾಡೋಣ ಅಂತ ಅಂದ. ಇವತ್ತಾಗಲ್ಲ, ಆಲ್ರೆಡಿ ಲೇಟಾಗಿ ಹೋಗಿದೆಯಲ್ಲ, ನಾಳೆ ಮೀಟ್ ಮಾಡೋಣ ಅಂದರು. ನಾಳೆ ಕೆಲಸ ಇದೆ, ಆಗಲ್ಲ ಅಂತ ಅಂದೆ. ಅದಕ್ಕೆ ನೋಡೋಣ, ಯಾವಾಗ ಫ್ರೀ ಆಗ್ತೀರಾ ಅವಾಗ ಹೇಳಿ ಅಂದರು. ಅಯ್ಯೋ ದಡ್ಡಿ, ನಿಮ್ಗೆ ಅಷ್ಟು ಗೊತ್ತಾಗಲ್ವೇನೆ? ಅಲ್ಲ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತವ. ಅವನೇ ಕಾಲ್ ಮಾಡಿ ಮೀಟ್ ಮಾಡೋಣ ಅಂತಂದ್ರೆ ನೀನು ಸುಮ್ಮನೆ ಆಗಿದೆಯಲ್ಲ. ನಿಮ್ಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣೆ. ಅಮ್ಮ, ಏನಮ್ಮ ನೀನು? ಅಲ್ಲ, ನೀನು ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆಯಾ? ಅಲ್ಲ, ಅವರು ಮದುವೆ ಆಗ್ತಿದ್ದಾರೆ ಈಗ, ಆಲ್ರೆಡಿ ಮದುವೆ ಡೇಟ್ ಎಲ್ಲ ಫಿಕ್ಸ್ ಆಗಿ ಕಾರ್ಡು ಹಂಚಿದಾರೋ ಏನೋ. ನೀನಂತದ್ರಲ್ಲಿ ಏನೇನೋ ಆಸೆ ಎಲ್ಲ ಇಟ್ಕೋಬೇಡ. ನೀನು ಆಸೆ ಇಟ್ಕೊಂಡು ನನ್ನ ತಲೆಗೂ ಏನೇನು ತುಂಬಿ ಅದಾಗದೇ ಇದ್ದಾಗ ಡಿಸಪಾಯಿಂಟ್ ಆಗುತ್ತಲ್ಲ, ಅದನ್ನು ತಡ್ಕೊಳ್ಳೋದಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ನನ್ನ ಮಗ ನನ್ನ ಜೊತೆ ಮಾತಾಡಬೇಕು ಅಂತ ಅಂದಿದ್ದಾನಂತೆ. ನನ್ನ ಮಗನ ಮೀಟ್ ಮಾಡಬೇಕು ಅನ್ನೋ ಖುಷಿನಲ್ಲಿ ನಾನಿದ್ದೀನಿ. ಅದು ಬಿಟ್ಟರೆ ಶಶಾಂಕ್ ಜೊತೆ ಜೀವನ ಮಾಡೋದಾಗಲಿ, ಶಶಾಂಕ್ ಬಂದ ನಾನು ಕರ್ಕೊಂಡು ಹೋಗ್ತಾರೆ ಅನ್ನೋದಾಗಲಿ, ಈ ಥರ ಎಲ್ಲ ನನ್ನ ಮನಸ್ಸಲ್ಲಿ ಇಲ್ಲ ಬಿಡಿ. ಅದೇನಾದರೂ ಆಗಲಿ, ನನ್ನ ಮಗಳ ಜೀವನ ಮತ್ತೆ ಸರಿ ಹೋಗ್ಬೇಕು ಅನ್ನೋದು ನನಗೆ ಆಸೆ ಇರಲ್ವಾ? ನೀನು ಬೇರೆ ಮದುವೆ ಮಾಡ್ಕೊ ಅಂತಂದರೆ ಅದಕ್ಕೂ ಒಪ್ತಾ ಇಲ್ಲ. ನಿನ್ನ ಗಂಡನ ಜೊತೆನಾದರೂ ಬಾಳ್ವೆ ಮಾಡಿ ಶಶಾಂಕ್ನ ಮನೆಗೆ ಬರೋದಕ್ಕೆ ಹೇಳಬೇಕಿತ್ತು. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ, ನಾನು ಒಪ್ಪಿಸ್ತಾ ಇದ್ದೆ ಅವ್ರನ್ನ. ನೋಡಮ್ಮ, ಹೇಗೋ ಜೀವನ ಬಂದಾಗ ನಡ್ಕೊಂಡು ಹೋಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನು ದಯವಿಟ್ಟು ಈ ಮಧ್ಯದಲ್ಲಿ ಏನೇನೋ ಮಾತಾಡಿ ಏನೇನೋ ಮಾಡಿ ಕಡ್ಡಿ ಅಲ್ಲಾಡಿಸಿ ಎಲ್ಲ ಹಾಳು ಮಾಡೋದಕ್ಕೆ ಹೋಗ್ಬೇಡ, ಆಯ್ತಾ? ಏನೇ ಹಾಗಂದ್ರೆ? ನಾನೇನು ಹಾಳು ಮಾಡ್ತಾ ಇದ್ದೀನಿ ಈಗ? ಅದೆಲ್ಲ ಬಿಡಮ್ಮ, ಆಗೋದಾಗತ್ತೆ, ಹೋಗೋದು ಹೋಗುತ್ತೆ. ಈಗ ಸಾಯಂಕಾಲ ಅಡುಗೆ ಏನು ಮಾಡಲಿ ಹೇಳು? ಅಡುಗೆನ ಏನೋ ಮಾಡೆ ಅಂತ ಅಂದ್ಬಿಟ್ರೆ, ಅಲ್ಲ, ಬೇಳೆ ಸಾಂಬಾರು ಮಾಡಲಾ ಅಥವಾ ಕಾಳೇನಾದರೂ ಹಾಕಿ ಸಾಂಬಾರು ಮಾಡಲಾ, ಇಲ್ಲ ಚಿಕನ್ನು ಅಥವಾ ಎಗ್ಗೋ ಏನಾದರೂ ಮಾಡಲಾ? ಚಿಕನ ಬೇಡ ಕಣೆ, ಹೀಟ್ ತುಂಬ. ಈ ವೆದರಲ್ಲಿ ಚಿಕನ್ ತಿನ್ನೋಕ್ಕಾಗುತ್ತಾ? ಚಿಕನ್ ಬೇಡ. ಬೇಕಾದರೆ ಬೇಳೆ ಸಾಂಬಾರು ಮಾಡಿಬಿಟ್ಟು ಮೊಟ್ಟೆ ಆಮ್ಲೆಟ್ ಮಾಡಿಬಿಡು. ಸರಿ ಅಮ್ಮ, ಆಯ್ತು. ನೋಡಿದ್ರೆ ಅತ್ತೆ? ಏನಮ್ಮ, ಏನಾಯ್ತು ಅತ್ತೆ? ಏನಾಯ್ತು ಅಂತ ಕೇಳ್ತಾ ಇದ್ದೀರಲ್ಲ? ಅಲ್ಲ, ನಿಧಿ ಹೋಗಿ ಎಷ್ಟೊತ್ತಾಯ್ತು? ಅವಳು ಬೆಳಿಗ್ಗೆ ಹೋಗಿರೋದು, ಸಾಯಂಕಾಲ ಆದ್ರೂ ಇನ್ನೂ ಬಂದಿಲ್ಲ. ಅಯ್ಯೋ, ಅದೇನೋ ಶಾಪಿಂಗ್ ಅಂತ ಹೋಗಿದ್ಲಲ್ಲಮ್ಮ, ತಗೊಂಡ್ಬರ್ಲಿ ಬಿಡು. ಹೊರಗಡೆ ಹೋದ್ಮೇಲೆ ಇಷ್ಟೇ ಹೊತ್ತು ಅಷ್ಟೇ ಹೊತ್ತು ಅಂತ ಹೇಳೋಕ್ಕಾಗುತ್ತಾ? ಲೇಟ್ ಆಗಿರ್ಬೋದು. ಅಯ್ಯೋ ಅತ್ತೆ, ನನ್ಗೆ ಅದ್ರ ಬಗ್ಗೆ ಚಿಂತೆ ಆಗ್ತಾ ಇಲ್ಲ. ಅಲ್ಲ, ಹೊರಗಡೆ ಶಾಪಿಂಗ್ ಹೋಗಿದ್ರೆ ನನ್ನನ್ನೇ ಕರ್ಕೊಂಡು ಹೋಗ್ಬೋದಿತ್ತು. ನಾನು ಹೇಳ್ದೆ ನಿಧಿ ನಾನು ಬರ್ತೀನಮ್ಮ ಅಂತ. ಬೇಡ ಅದಕ್ಕೆ, ನೀವೇನು ಬರೋದು ಬೇಡ, ನನ್ನ ಜೊತೆ ಶರ್ಮಿಳಕ್ಕ ಬರ್ತಿದ್ದಾರೆ, ಸಾಕು, ನಾವಿಬ್ಬರು ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದ್ಲು. ಏನು? ಆ ಶರ್ಮಿಳನ್ ಜೊತೆ ಹೋಗಿದ್ದಾಳ? ಹೌದತ್ತೆ, ಶರ್ಮಿಳನ್ ಜೊತೆಲೇ ಹೋಗಿರೋದು. ಅಲ್ಲ, ನಮ್ಮ ನಿಧಿಗೆ ಏನಾಗಿದೆ? ಯಾಕೆ ಅವಳನ್ನ ಅಷ್ಟೊಂದು ಹಚ್ಕೊಂಡಿದ್ದಾಳೆ? ಎಷ್ಟು ಹೇಳಿದ್ದೀನಿ ಅವಳಿಗೆ, ಅವಳ ಜೊತೆ ಸೇರ್ಬೇಡಮ್ಮ, ಅವಳ ಜೊತೆ ಹೋಗ್ಬೇಡ ಅಂತ. ಅಷ್ಟು ಹೇಳಿದ್ರು ಅವಳು ಮತ್ತೆ ಅವಳ ಜೊತೆನೇ ಹೋಗ್ತಿದ್ದಾಳಲ್ಲ ಅವಳು. ಬರಲಿ, ಅವಳಿಗೆ ಮಾಡ್ತೀನಿ. ಅಲ್ಲ, ನಾವೇನೋ ಮಗಳು ಅಂತ ಪ್ರೀತಿ ಕೊಟ್ಟಷ್ಟು ಉಳಿದು ಅತಿಯಾಗೋಯ್ತು. ಹೌದತ್ತೆ, ಯಾಕೋ ಇತ್ತೀಚೆಗೆ ನಿಧಿ ಆಡ್ತಾ ಇರೋದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ.
ಪಾಪ ನೀವು ಎಷ್ಟೊಂದು ಪ್ರೀತಿ ಮಾಡ್ತೀರಾ ಅವಳನ್ನ, ಆದರೆ ಆ ಪ್ರೀತಿಗೂ ಬೆಲೆ ಕೊಡದೆ ಅವಳು ಯಾವ ರೀತಿ ಹೋಗ್ತಾಳೆ ನೋಡಿ. ಅಲ್ಲ ನೀವು ಅಷ್ಟು ಹೇಳಿದ್ರು ನಿಮ್ಮ ಮಾತಕ್ಕೂ ಬೆಲೆ ಇಲ್ಲ ಅವಳ ಹತ್ರ. ಇದಕ್ಕೆಲ್ಲ ನನ್ನ ಗಂಡ ಕಾರಣ. ನನ್ನ ಗಂಡ ಅವಳಿಗೆ ಅಷ್ಟೊಂದು ಸದ್ರ ಕೊಟ್ಟಿರೋದು. ತಂಗಿ ಮಕ್ಕಳು ಅಂತ ಅಂದರೆ ಜೀವ ಅವ್ರಿಗೆ. ಏನಾದರೂ ಆಗಲಿ ಅತ್ತೆ, ಇವತ್ತು ನಿಧಿ ಬಂದಾಗ ನೀವು ಅವಳಿಗೆ ಸರಿಯಾಗಿ ಬೈಬೇಕು, ಇಲ್ಲ ಅಂತ ಅಂದರೆ ಇದು ಜಾಸ್ತಿ ಆಗುತ್ತೆ ನೋಡಿ. ಹೌದೌದು, ಬರಲಿ ಅವಳು, ಮಾಡ್ತೀನಿ ಅವಳಿಗೆ. ಹೌದತ್ತೆ, ನೀವು ಕೇಳಲಿಲ್ಲ ಅಂತ ಅಂದ್ರೆ ಆಮೇಲೆ ನಾಳೆ ನಿಮ್ಮನ್ನೇ ಬಿಟ್ಬಿಟ್ಟು ಎಲ್ಲ ಕಡೆ ಸುತ್ತಾಡೋಕೆ ಶುರು ಮಾಡ್ತಾರೆ. ಅಲ್ಲ ಇವತ್ತು ಬರೀ ಅವಳಿಗಷ್ಟೇ ಶಾಪಿಂಗ್ ಮಾಡ್ಕೊಂಡಿದ್ದಾಳ ಅಥವಾ ಶರ್ಮಿಳಂಗೂ ಏನಾದರೂ ಕೊಡ್ಸಿರ್ತಾಳೆ ಅನ್ಕೊಂತೀನಿ. ಸುಮ್ಮನೆ ನಿಮ್ಮ ದುಡ್ಡೆಲ್ಲ ತಗೊಂಡೋಗಿ ಇವರು ಕೊಡ್ಸೋದು. ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಇದ್ರೂ ಇರ್ಬೋದಪ್ಪ. ನನ್ನ ಗಂಡ ಯಾವಾಗಲೂ ತಂಗಿ ಮಕ್ಕಳು ಅಂತಂದರೆ ಜೀವ. ನಿಧಿ ಹತ್ರ ದುಡ್ಡು ಕೊಟ್ಟು ಕಳಿಸಿರ್ತಾರೆ ಅವ್ರಿಗೂ ಏನಾದರೂ ತೆಕ್ಕೊಡಮ್ಮ ಅಂತ. ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಬರಲಿ ಅವಳಿಗೆ ಮಾಡ್ತೀನಿ ಇವತ್ತು. ಅತ್ತೆ, ಯಾವುದೋ ಕಾರ್ ಬಂದಿದ್ದು ಸೌಂಡ್ ಆಯಿತು. ಮೋಸ್ಟ್ಲಿ ನಿಧಿ ಬಂದ್ಲು ಅನ್ಸುತ್ತೆ. ನಾನು ಆ ಕಡೆ ಸೈಡಲ್ಲಿ ಇರ್ತೀನಿ, ನೀವೇ ವಿಚಾರಿಸಿ. ಸರಿ ನಾನು ವಿಚಾರಿಸ್ತೀನಿ. ಹೋಗು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯಾ, ಹೂ ಅಂತೀಯಾ, ಬಾ ಅಂತೀಯಾ, ತಾಂತೀಯಾ, ಹೇಳುವೆ ಬಳಿ ಬಂದರೆ ಚಿಟ್ಟಿಗಳ ಸಿಹಿ ಅಂಚಲಿ. ನಿಧಿ ನಿಂತ್ಕೋ. ಏನಮ್ಮ, ಎಲ್ಲಿ ಹೋಗಿದೆ? ಯಾಕಮ್ಮ ಈ ಥರ ಕೇಳ್ತಾ ಇದ್ದೀರಾ? ಬೆಳಿಗ್ಗೆ ಹೇಳೋಗಿದ್ನಲ್ಲ ನಾನು ಶಾಪಿಂಗ್ ಮಾಡೋದಕ್ಕಿದೆ ಅಂತ. ನೈಟ್ ಚಂದು ಬರ್ತಾ ಇದ್ದಾರೆ, ಡಿನ್ನರ್ಗೆ ಹೋಗ್ಬೇಕಿತ್ತು, ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಅದು ಸರಿ. ಅಲ್ಲ ನಿಮ್ಮ ಅತ್ತಿಗೆನ ಜೊತೆಲಿ ಕರ್ಕೊಂಡು ಹೋಗ್ಬೋದಿತ್ತಪ್ಪ ನೀನು. ಅವಳು ಬೆಳಿಗ್ಗೆಯಿಂದ ಮನೇಲಿ ಒಬ್ಳೇ ಇದ್ಲು, ಕೆಲಸ ಕಾರ್ಯನೂ ಮುಗ್ದಿತ್ತು, ಆರಾಮಾಗಿ ಓಡಾಡ್ಕೊಂಡಿದ್ಲಪ್ಪ. ಜೊತೆಲಿ ಕರ್ಕೊಂಡು ಹೋಗಿದ್ರೆ ಅವಳು ಬರೋಳು. ಓಹೋ, ನಮ್ಮ ಅತ್ತಿಗೆ ಏನೋ ಪಿಟ್ಟಿಂಗ್ ಇಟ್ಟಿರೋ ಥರ ಇದೆ. ಇರ್ಲಿ. ಓ ಅದಾ, ಏನಿಲ್ಲ ಮಮ್ಮಿ, ಸುಮ್ಮನೆ ಅದಕ್ಕೆ ಮನೇಲಿ ತುಂಬ ಕೆಲಸ ಇರುತ್ತೆ, ನಮ್ಮ ಜೊತೆ ಬಂದು ಪಾಪ ಟಯರ್ಡ್ ಆಗೋದೇನಕ್ಕೆ ಅಂತ ಬೇಡ ಅಂತ ನಾನೇ ಹೋಗಿದ್ದೆ ಹೇಳಿ. ನಿಮ್ಮ ಅತ್ತಿಗೆನ ಜೊತೆಲಿ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಆದರೆ ಶರ್ಮಿಳನ ಜೊತೆಲಿ ಕರ್ಕೊಂಡು ಸುತ್ಬೋದಲ್ವಾ? ಏನಮ್ಮ ಈಗ ಏನು ನಿನ್ನ ಸಮಸ್ಯೆ? ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಅಲ್ಲ ಕಡೆ, ನಾನು ನಿನ್ಗೆ ಎಷ್ಟು ಸರಿ ಹೇಳಿದ್ದೀನಿ ಆ ಶರ್ಮಿಳನ ಜೊತೆ ಎಲ್ಲೂ ಓಡಾಡಬೇಡ ಅಂತ. ಅಂಥದ್ರಲ್ಲಿ ನೀನು ಪದೇ ಅದನ್ನೇ ಮಾಡ್ತಾ ಇದೆಯಲ್ಲ. ಯಾಕೆ ನನ್ನ ಮಾತಿನ ಮೇಲೆ ನಿನಗೆ ಭಯ ಭಕ್ತಿ ಏನೂ ಇಲ್ವಾ? ಅಲ್ಲಮ್ಮ, ಈಗ ಏನಾಯ್ತು ಅಂತ? ಹೌದು, ಶರ್ಮಿಳಕ್ಕನ್ನೇ ಕರ್ಕೊಂಡು ಹೋಗಿದ್ದೆ. ನನಗೆ ಅವ್ರ ಜೊತೆ ಇದ್ರೆ ಕಂಫರ್ಟಬಲ್ ಅನ್ಸುತ್ತೆ, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಏನಾಯ್ತು ಇವಾಗ? ನಾ ಹೇಳಿದ್ವೇನೆ ನಿನಗೆ ಅವಳ ಜೊತೆ ಸೇರಬೇಡ ಅಂತ, ಆದರೂ ಯಾಕೆ ಅವಳನ್ನ ಕರ್ಕೊಂಡು ಹೋಗಿದ್ದೆ? ನೋಡಿ ಮಮ್ಮಿ, ಸುಮ್ಮನೆ ಗಲಾಟೆ ಮಾಡಬೇಡಿ. ನನಗೆ ಟೈಮ್ ಇಲ್ಲ. ನಾನೀಗ ಹೋಗಿ ಪಟ್ಟಂತ ರೆಡಿಯಾಗಿ ಚಂದ ಜೊತೆ ಹೊರಗಡೆ ಹೋಗಬೇಕು. ನೀವು ಈ ಥರ ಎಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ಅದನ್ನು ಕೇಳ್ಕೊಂಡು ನಿಂತಿರೋ ಅಷ್ಟು ಟೈಮ್ ಇಲ್ಲ ನನಗೆ. ಹೌದು, ಇವಾಗ ಯಾಕೆ? ದೊಡ್ಡವರಾದ್ರಿ, ಇನ್ನೇನು ಮದುವೆನೂ ಆಗ್ಬಿಡುತ್ತೆ ನಾಳೆ ನಾಡಿದ್ರಲ್ಲಿ. ಈಗ ಅಪ್ಪ ಅಮ್ಮನ ಮಾತು ಯಾಕೆ? ಅಪ್ಪ ಅಮ್ಮನ ಮಾತು ಕೇಳಿಸ್ಕೊಳ್ಳೋದಕ್ಕೆ ನಿಮ್ಗೆ ಟೈಮ್ ಇರಲ್ಲ. ಏನು ಮಮ್ಮಿ ಇವಾಗ ಏನಾಯ್ತು? ಅದಕ್ಕೇನು ಕರ್ಕೊಂಡು ಹೋಗ್ಬೇಕಾಗಿತ್ತ ನನ್ನ ಜೊತೆನಲ್ಲಿ? ಅಯ್ಯೋ ನಿಧಿ, ನಾನೇನು ಹೇಳಿಲ್ಲಪ್ಪ. ಅತ್ತೆ ಏನಕ್ಕೆ ಈ ಥರ ಕೇಳ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹೌದು ಅದಕ್ಕೆ ನೀವೇನು ಹೇಳಲ್ಲ, ನೀವು ತುಂಬ ಒಳ್ಳೆಯವರು ಬಿಡಿ. ಏನಿಲ್ಲ ನೋಡಿ ಮಮ್ಮಿ, ನನಗೆ ಶರ್ಮಿಳಕ್ಕ ಅಂದರೆ ತುಂಬ ಇಷ್ಟ. ಅವರು ಅಷ್ಟೇ ನನ್ನ ಜೊತೆ ತುಂಬ ಚೆನ್ನಾಗಿರ್ತಾರೆ, ಅಕ್ಕ ತಂಗಿರ್ತಾರೆ ಇರ್ತಾರೆ. ಅದಕ್ಕೋಸ್ಕರ ನಾನು ಅವ್ರ ಜೊತೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ನಿಮ್ಗೆ ಕಷ್ಟ ಅನ್ಸಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಅಲ್ಲ, ನೀವು ಅವರು ದ್ವೇಷ ಮಾಡ್ತಿದ್ದೀರಲ್ಲ, ಅಂಥದ್ದು ಅವ್ರು ಏನು ಮಾಡಿದ್ದಾರೆ ನಿಮಗೆ? ನೋಡಿ, ನೀವು ಇನ್ನೊಂದ್ಸರಿ ಈ ವಿಚಾರವಾಗಿ ನನ್ನ ಹತ್ರ ಮಾತಾಡ್ದಿಕ್ಕೆ ಬರಬೇಡಿ ಮಮ್ಮಿ. ನನಗೆ ಇವಾಗ ಟೈಮ್ ಇಲ್ಲ, ನಾನು ರೆಡಿ ಆಗಬೇಕು. ಬೇಕಾದರೆ ನಾಳೆ ಇದ್ರ ಬಗ್ಗೆ ಮಾತಾಡೋಣ. ನೋಡಿದ್ರತ್ತೆ, ನೋಡಿದ್ರಾ ನೀವು ಮಾತಾಡ್ತಾ ಇದ್ರು ಹಿಂಗೆ ಹೋದ್ಲು ಅಂತ? ಇದೆಲ್ಲ ಸುಮ್ಮನೆ ಆಗ್ತಿದೆ ಅಂತ ಅನ್ಕೊಂಡ್ರಾ? ಮೋಸ್ಟ್ಲಿ ಶರ್ಮಿಳನೇ ಏನೋ ಹೇಳ್ಕೊಟ್ಟಿರ್ಬೋದು. ಅವಳು ಅವ್ರ ಅಮ್ಮ ಎಲ್ಲರೂ ಸೇರಿ ನಿಧಿಗೆ ಏನೋ ಬ್ರೈನ್ ವಾಶ್ ಮಾಡಿದ್ದಾರೆ ಅನಿಸ್ತದೆ. ಹೌದು ಅನು, ನೀನು ಹೇಳಿದ್ದು ಸರಿನೇ ಇದೆ. ನಾನೇ ಇವಳು ಜಾಸ್ತಿ ಸದರ ಕೊಟ್ಬಿಟ್ಟೆ ಅನಿಸುತ್ತೆ. ಅವ್ರ ಜೊತೆ ಮೊದಲನೇ ಸರಿ ಸೇರಿದಾಗ್ಲೇ ಅವ್ರನ್ನ ದೂರ ಮಾಡಬೇಕಾಗಿತ್ತು. ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಈಗ ಮಾವನ ಹತ್ರ ಹೇಳಿದ್ರು ಮಾವನೂ ಹೋಗ್ಲಿ ಬಿಡು ಅಂತಾರೆ. ಅವರು ಏನು ಅವ್ರ ತಂಗಿ ಮಕ್ಕಳನ್ನ ಬಿಟ್ಕೊಡಲ್ಲ. ನಮ್ಮ ಪಡೆಗೆ ನಾವು ಏನಿದ್ರು ನೋಡದೆ ಇರೋ ಥರ ಸುಮ್ಮನಿರೋದು ಒಳ್ಳೇದು ಅನಿಸುತ್ತೆ. ಇರಲಿ ಮದುವೆ ಆಗಲಿ, ಚಂದುಗೇನೆ ಹೇಳಿ ಇವಳನ್ನ ಶರ್ಮಿಳನ್ನು ದೂರ ಮಾಡಿಸ್ತೀನಿ. ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಬಿಸಿ ಒಂದು ಗ್ಲಾಸ್ ಟೀ ಮಾಡ್ಕೊಂಬ. ಸರಿ ಅತ್ತೆ, ಆಯಿತು. ಅಲ್ಲ, ಈ ಗೋಡಂಬಿ ತರಿಸಿದ್ದು ಯಾವ ಕಡೆಗೆ ಇಟ್ಬಿಟ್ಟೆ? ಅಯ್ಯೋ, ಈ ಸಾಮಾನುಗಳೊಂಥರ ಬೇಕಾದಾಗ ಸಿಗೋದಿಲ್ಲ, ಬೇಡ ಅಂದಾಗ ಕೈ ಕಾಲಕ್ಕೆ ಸಿಗ್ತಾ ಇರ್ತವೆ. ಅಲ್ಲ, ಈಗ ಅವರು ಒಂದು 5 ಗ್ರಾಮ್ ಗೋಡಂಬಿ ಕಟ್ಟಕ್ಕೆ ಹೇಳೋರೆ. ಈ ಗೋಡಂಬಿ ಪ್ಯಾಕೆಟ್ ಯಾವುದ್ರೊಳಗೆ ಸೇರಿಸ್ಬಿಟ್ನಪ್ಪ? ಸಾಮಾನು ಜೊತೆಗೆ ತರಿಸಿತ್ತು, ಎಲ್ಲ ಸಾಮಾನೊಳಗೆ ಸೇರಿಸ್ಬಿಟ್ಟು ಎಲ್ಲರೂ ತುರುಕ್ಬಿಟ್ಟೈತೋ ಏನೋ. ನಮ್ಮಪ್ಪ ಅಪ್ಪ ಬೇರೆ ಹೊಲ್ದ ಹತ್ರಕ್ಕೆ ಹೋಗೈತೆ, ಎಲ್ಲಿ ಸೇರ್ಸೈತೋ ಏನೋ. ಈ ಸಾಮಾನೆಲ್ಲ ಹುಡ್ಕಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಎಲ್ಲನೂ ಇದಾದ್ಮೇಲೆ ಇದು ಅಂತ ಒಂದು ಕಡೆಗೆ ಜೋಡಿಸಿ ಇಟ್ಕೊಬಿಡ್ಬೇಕು. ಈ ಸಂದಿಗಿಂದಿಗೆ ಹಾಕ್ಬಿಟ್ರೆ ಸಿಗೋದೇ ಇಲ್ಲ ಅವು. ಸ್ವಾಮಿ, ಅಣ್ಣ ಹೇಳಿ, ಏನು ಕೊಡಲಿ? 1 kg ಸಕ್ಕರೆನೂ, ಒಂದು 200 ಗ್ರಾಮ್ ಟೀ ಪುಡಿ ಕೊಡಪ್ಪ. ಟೀ ಪುಡಿ ಯಾವ್ದು ಕೊಡ್ಲಣ್ಣ? ಕಣ್ಣನ್ ದೇವನ್ ಟೀ ಇದೆ, ರೆಡ್ ಲೇಬಲ್ ಇದೆ, ಮತ್ತು ಮಾಮೂಲಿ ಲೂಸ್ ಬರುತ್ತಲ್ಲ ಅದಿದೆ.
ಯಾವುದೋ ಒಂದು ಕೊಡಪ್ಪ. ಏನು ಎಲ್ಲ ಟೀ ಪುಡಿನೂ ಒಂದೇ ಹೆಸ್ರುಗಳು ಹಾಕಿರ್ತಾರೆ ಅಷ್ಟೇ. ಆ ಹೆಸ್ರು ಮೇಲೆ ದುಡ್ಡು ಕೊಡ್ಬೇಕು ನೋಡು. ಯಾವುದೋ ಒಂದು ಕೊಡು ಚೆನ್ನಾಗಿರೋದ. ಸರಿ ಕಣಣ್ಣ, ಆಯಿತು. ಸಕ್ಕರೆ ಎಷ್ಟಣ್ಣ? 1 kg ನಾ? 1 kg ಸಕ್ಕರೆ ಕೊಡಪ್ಪ. ಏನಪ್ಪ ನಿಮ್ಮಪ್ಪ ಕಾಣಿಸ್ತಾನೆ ಇಲ್ಲ? ಮೊದಲಾದ್ರೆ ಒಂಚೂರು ಹಳ್ಳಿ ಕಟ್ಟೆತವಾರು ಬಂದು ಕುತ್ಕೊಂಡು ಮಾತಾಡೋನು. ಇವಾಗ ನೀನು ಅಂಗಡಿ ಮಾಡಿದ್ದು ಸಿಕ್ಕದೇ ಇಲ್ಲ ನೋಡು ನಿಮ್ಮಪ್ಪ ಕೈಗೆ. ಅಪ್ಪ ಹೊಲ್ದತ್ರ ಹೋಗ್ಬರ್ತೀನಿ ಅಂತ ಹೋದ್ರು. ಹೌದಾ? ನೀನಂತೂ ಹೊಲ ಕೆಲಸ ಎಲ್ಲ ಬಿಟ್ಟಪ್ಪ. ಅಂಗಡಿ ನೋಡ್ಕೊಂಡು ಆರಾಮಾಗಿದೀಯಾ? ಎಲ್ಲಿ ಅಣ್ಣ, ಹೊಲ ಇರೋರು ಜಮೀನು ಇರೋರು ಹಂಗೆ ಬಿಟ್ಬಿಟ್ಟು ಕುತ್ಕೊಳಕಾಯ್ತದ? ಏನೇ ವ್ಯವಹಾರ ಮಾಡ್ತಿದ್ರು ಹೊಲದ ಕಡೆಗೆ ಹೋಗಲೇಬೇಕು. ಬೆಳಿಗ್ಗೆ ಎಲ್ಲ ನಾನು ಹೋಗಿ ಪಂಪ್ ಸೆಟ್ ನೀರೆಲ್ಲನೂ ಹೊಲಕ್ಕೆ ಬಿಟ್ಬಿಟ್ಟು ಬಂದೆ. ಈಗ ಅಪ್ಪ ಹೋಗೈತೆ, ನೋಡ್ಕೊಬತ್ತೀನಿ ಏನಾಗೈತೆ ಏನು ಅಂತ. ಹೌದಾ? ಅದು ನಿಜನೇ ಕಣಪ್ಪ. ಹೊಲ ಮನೆ ಅಂತ ಮಾಡಲೇಬೇಕು, ಏನು ಮಾಡೋಕ್ಕೈತದೆ. ಆಮೇಲೆ ಏನೋ ನಿನ್ನ ತಂಗಿ ಸೀಮಂತ ಅಂತೆ. ಯಾವತ್ತು ಸೀಮಂತ? ಮುಂದಿನ ಭಾನುವಾರ ಕಣಣ. ಅಂದ್ರೆ ಮುಂದಿನ ಭಾನುವಾರ ಅಂದರೆ ಈ ಭಾನುವಾರನೇ. ಇನ್ನೊಂದು 5 ದಿನ ಉಳ್ದೈತೆ. ಎಲ್ಲರೂ ಬಂದ್ಬಿಡಿ. ಎಲ್ಲರೂ ಎಲ್ಲಪ್ಪ ಬರೋಕ್ಕಾಯ್ತದೆ? ಇಲ್ಲಿಂದ ಬೆಂಗಳೂರು ಗಂಟವ ಏನು ಗಾಡಿ ಮಾಡಿದ್ದೀರಾ? ಹ್ಞೂ ಅಣ್ಣ, ಒಂದು ಮಿನಿ ಬಸ್ ಬರುತ್ತಲ್ಲ ಅದು ಮಾಡಿದ್ದೀವಿ. ಸುಮಾರು ಜನ ಹೊರಟಿದ್ದಾರೆ. ಅಂದರೆ ಎಲ್ಲ ನಾವೇ ಅಡುಗೆ ಎಲ್ಲ ಮಾಡಬೇಕಲ್ವಾ. ಅಮ್ಮ ಎಲ್ಲ ತಿಂಡಿ ಗಿಂಡಿ ಎಲ್ಲ ಇಲ್ಲೇ ಮಾಡ್ಕೋತಾರೆ. ಅಲ್ಲೋಗಿ ಭಟ್ರಿಗೆ ಹೇಳ್ಬಿಟ್ಟು ಮೊದಲೇ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ. ಎಲ್ಲನೂ ಅವ್ರು ಮಾಡಿರ್ತಾರೆ. ಹೌದಾ? ಅಲ್ಲ, ನಿನ್ನ ತಂಗಿ ಕೊಟ್ಟಿರೋ ಮನೆ ಕಡೆ ಬೇಜಾನ್ ಆಸ್ತಿ ಗೀಸ್ತಿ ಎಲ್ಲ ಐತೆ ಅಂತಿದ್ರು. ಎಲ್ಲ ನೀವೇ ತಗೊಂಡೋಗಿ ಮಾಡೋದಾ? ಅವ್ರ ಹತ್ರ ಏನಿದ್ರೆ ಏನು ಇಲ್ಲದೆ ಇದ್ರೇನಣ್ಣ, ನಾವು ಮಾಡೋ ಕರ್ತವ್ಯ ನಾವು ಮಾಡಬೇಕಲ್ವಾ. ಏನು ನಮಗೇನು ದೇವ್ರೇನೋ ಕೊಟ್ಟಿಲ್ಲ ಅನ್ನೋ ಥರ ಏನಿಲ್ವಲ್ಲ. ಅಷ್ಟು ಶಕ್ತಿ ಐತೆ ಬಿಡಿ. ಅದು ನಿಜನೇ. ಸರಿ ಕೊಡಪ್ಪ, ಸಕ್ಕರೆ ಟೀ ಪುಡಿ ಕೊಡು. ಅಯ್ಯೋ, ನಮ್ಮ ಮನೇಲವರು ಹೋಗಿ ಟೀ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಟೀ ಪುಡಿ ಇಲ್ಲ ಕಣ್ರಿ. ಹಾಗೆ ಸಕ್ಕರೆನೂ ಖಾಲಿ ಆಗ್ಬಿಟ್ಟೈತೆ, ಸಕ್ಕರೆನೂ ತಗೊಂಬನ್ರಿ ಅಂತೇಳಿ ಟೀ ಇಡು ಅಂದಾಗ. ಬೆಳಿಗ್ಗೆಯಿಂದ ಸಂಜೆ ಗಂಟ ಮನೆ ತವಲೆ ಇರು, ಅವಾಗ ಅವ್ರಿಗೆ ನೆನಪಾಗಿರೋದಿಲ್ಲ. ಏನು ಟೀ ಮಾಡು ಅನ್ಬೇಕು, ಅವಾಗ ನೆನಪಾಗಿದೆ. ಟೀ ಪುಡಿ ಇಲ್ಲ, ಸಕ್ಕರೆ ಇಲ್ಲ ಅಂತವ. ನಿಮ್ಮ ಮನೆ ಅಂತಲ್ಲ, ನಮ್ಮ ಮನೇಲೂ ಹಂಗೆ ಅಣ್ಣ. ಸರಿ ಇರಿ, ಕಟ್ಕೊಡ್ತೀನಿ.